ಸಾಗರ ನೋಡಿದ ಥರ ವ್ಯೂ ಎಲ್ಲ ಇದೇ ಥರ ಕಷ್ಟನ ಅನುಭವಿಸ್ಬೇಕು. ನೋಡಿ 1000 ಜನ ಇದ್ದಾರೆ ಇಲ್ಲಿ. ಓಕೆನಾ, ಮಳೆ ಹೊಡಿತಿದೆ, ಸಾಕಾದಾಗ ಹೊಡಿತಿದೆ ಮಳೆ. ಹಿಂದ್ಗಡೆ ಫುಲ್ಲು ದುಂಬಿನೇ ಇದೆ, ತುಂಬ ಜನ ರಶ್ ಇದ್ದಾರೆ. ಸೊ ಒಳ್ಳೆ RTF ಎಲ್ಲರೂ ಸೂಪರಾಗಿ ಸಾಕತ್ತಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಅಡ್ವೆಂಚರ್ ಮಾಡ್ತಿದ್ದೀನಿ. ಏನಂದರೆ ಫಸ್ಟ್ ಸತಿ ತುಂಬ ಲಾಂಗೆಸ್ಟ್ ಟ್ರಕ್ ಮಾಡ್ತಿದ್ದೀನಿ. ಗೋಯಿಂಗ್ ಟು ಬಿ ಒನ್ ಆಫ್ ದಿ ಬೆಸ್ಟ್ ಅಡ್ವೆಂಚರ್ ಅಂತ ಹೇಳ್ತೀನಿ. ಯಾಕಂದರೆ ಸೊ ಇದು ನಾನು ಫಸ್ಟ್ ಸತಿ ಮಾಡ್ತಿದ್ದೀನಿ, ದೂದ್ಸಾಗರ್ ವಾಟರ್ ಫಾಲ್ ಟ್ರಕ್ಕು. ಅರೆ ಹೇಳ್ಬೇಕಂದ್ರೆ ಹೆವಿ ಕ್ರೌಡ್ ಇದ್ದಾರೆ. ಬಟ್ ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂದರೆ. ಆದರೆ ಇವತ್ತು ವೆದರ್ ಬಂದ್ಬಿಟ್ಟು ಫುಲ್ಲು ಸನ್ನಿ ಆಗಿದೆ. ಸೊ ಇದೇ ಒಂದು ಟ್ವಿಸ್ಟು. ಕರೆಕ್ಟಾಗಿ ಬಂದ್ಬಿಟ್ಟು ಚೆಕ್ ಪೋಸ್ಟ್ ಹತ್ರ ಇದ್ದೀವಿ, ದೂದ್ಸಾಗರ್ ಚೆಕ್ ಪೋಸ್ಟು ಇಲ್ಲೇ ನೋಡಿ. ಸೊ ಹಿಂದ್ಗಡೆ ಫುಲ್ಲು ದುಂಬಿನೇ ಇದೆ, ತುಂಬ ಜನ ರಶ್ ಇದ್ದಾರೆ, ನೋಡ್ತಿರ್ಬೋದು. ನಮಗೆ ಈ ಚೆಕ್ ಪೋಸ್ಟಿಂದ ಪಾಸ್ ಆಗೋಕ್ಕೆ 20 to 25 ಮಿನಿಟ್ಸ್ ಹಿಡಿತು. ಎವ್ರಿ 10 ಮೆಂಬರ್ಸ್ಗೆ 1 ಲೋಕಲ್ ಗೈಡ್ ಕಂಪಲ್ಸರಿ ಅಂತೆ. ಚೆಕ್ ಪೋಸ್ಟ್ ದಾಟ್ದಂಗೆ ವೆದರ್ ಫುಲ್ ಚೇಂಜು. ಮಳೇಲಿ ನಡ್ಕೊಂಬರೋದೇ ಒಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ. ಸೊ ಹೋಗ್ತಾ ಇದ್ದೀನಿ, ನೋಡೋಣ ಹಿಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್. ನನಗೂ ಹೊಸದು ಹೇಳ್ಬೇಕಂದ್ರೆ ತುಂಬ ಸಕ್ಕತ್ತಾಗಿದೆ, ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ. ಆ್ಯಂಡ್ 12 ಕಿಲೋಮೀಟರ್ಸ್ ಒಂದು ಸ್ಟ್ರೆಚಲ್ಲಿ ಟ್ರಕ್ ಮಾಡಬೇಕಂದ್ರೆ ನಿಮಗೆ ಗೊತ್ತು ಸ್ವಲ್ಪ ಕಷ್ಟನೇ. ನೋಡೋಣ, ನನ್ನ ಕೈಲಾಗುತ್ತೆ. ಆ್ಯಂಡ್ ಇದು ನನಗೆ 6ನೇ ಟ್ರಕ್ಕು, ದೂದ್ಸಾಗರ್ ವಾಟರ್ ಫಾಲ್. ಸೊ ನೋಡೋಣ, ಬನ್ನಿ ಮುಂದೆ ಹೋಗೋಣ. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ಹೇಳ್ಬೇಕಂದ್ರೆ ನಾನು ಫಸ್ಟು ಬೇಗ ಬಂದುಬಿಟ್ಟೆ. ಆದರೆ ನಮ್ಮ ಟೀಮ್ ಅವ್ರು ಇನ್ನೂ ಬಂದಿಲ್ಲ. ನೋಡಿ, ನಾವಿಬ್ಬರೇ ಇದ್ದೀವಿ ಆಲ್ರೆಡಿ. ಇವಾಗ ನಮ್ಮ ಗೈಡ್ ಜೊತೆ ನೋಡಿ, ಇವರೆಲ್ಲ ಗೈಡ್ಸು. ಸೊ ಹೇಳ್ತಿದ್ನಲ್ವ. ಸೊ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಂಗೆ ಮ್ಯಾಂಡೇಟ್ರಿ ಮಾಡಿದ್ದಾರೆ ಅಂದರೆ, ಸೊ ವಿತೌಟ್ ಫಾರೆಸ್ಟ್ ಗೈಡ್ ದೇ ಆರ್ ನಾಟ್ ಅಲೋವಿಂಗ್. ಏನಾ ಭಯ್ಯ? ಸೊ ಫಾರೆಸ್ಟ್ ಗೈಡ್ ಇದ್ರೇ ಬಿಡ್ತಾರೆ. ಸೊ ಆದರೆ ಸಾಕಾಗಿದೆ ಅಡ್ವೆಂಚರ್ ನೋಡಿ. ಫುಲ್ಲು ಮಾನ್ಸೂನೇ ಅಲ್ಲ ಬ್ರೋ. ಈಸ್ ಆಲ್ಸೋ ಫ್ರಮ್ ಡೆಲ್ಲಿ. ಸೊ ಇವ್ರು ನಮ್ಮ ಮೀಟ್ ಅದೇ. ಈಸ್ ಆಲ್ಸೋ ಡೂಯಿಂಗ್ ಟ್ರಕ್ಕಿಂಗ್. ಸೊ ನೀವು ವಾಟ್ಸ್ ಯುವರ್ ನೇಮ್ ಬ್ರೋ? ಮೈ ನೇಮ್ ಇಸ್ ಲಕ್ಷ್. ಸೊ ಇವರು ಟ್ರಕ್ಕಿಂಗ್ ಮಾಡ್ತಾ ಇರ್ತಾರಂತೆ, ಸೊ ರೆಗ್ಯುಲರಾಗೆ. ಸೊ ಐ ಮೈ ಟೀಮ್. ಸೊ ಹಿಂಗಿಂದ ನಮ್ಮ ಪಯಣ ಮುಂದೆ ಸಾಗ್ತಿದೆ. ಈ ಟ್ರಕ್ಕಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಸ್ಮಾಲ್ ಸ್ಟ್ರೀಮ್ಸ್ ಎಲ್ಲ ಕ್ರಾಸ್ ಮಾಡೋದು. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಸಾಕಾಗಿದೆ. ಸೊ ಇಲ್ಲಿ ವಾಟರ್ ರಿವರ್ ಕ್ರಾಸಿಂಗ್ ಮಾಡ್ತಿದ್ದೀವಿ. ಸೊ ನಮ್ಮ ಜೊತೆ ಟ್ರಕ್ಗೆ ಇವಾಗ 35 ಜನ ಇದ್ರಲ್ಲ, 35 ಜನರಲ್ಲಿ ಇವರು ಇಬ್ಬರು. ಇವ್ರು ಮಾತ್ರ ಕ್ರೇಜಿ. ಕಾವ್ಯ, ಇದು AML ಡೆವಲಪರ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿ. ಕ್ರೇಜಿ ಟ್ರೆಕ್ಕಿಂಗು. ನೈಟೆಲ್ಲ ಮಳೆ ಇಲ್ಲ ಅಂದ್ಕೊಂಡು ಬಂದ್ವಿ. ಇವಾಗ ನೋಡಿದ್ರೆ ಮಳೆ ಫುಲ್ ಚಿಂದಿ ಚಿತ್ರಾನ್ನ ಮಾಡ್ತಾವನೆ. ಇನ್ನು ಮೇಲಕ್ಕೆ ಹೋಗಕ್ಕೆ ಇನ್ನೂ 4 ಕಿಲೋಮೀಟ್ರ್ ಐತೆ. ಹೋಗ್ತೀನ ಮಧ್ಯೆಲ್ಲ ಮಲ್ಕೊತೀನಿ ಅಂತ ಗೊತ್ತಾಗ್ತಿಲ್ಲ. ಸಾಲದಿದೆ, ಕಾನೂನು ಮಕ್ಕಳಿಬ್ರು ಹಿಂದೆ ಬರ್ತಾವ್ರೆ. ರೀಚ್ ಆಗ್ತೀವೋ ಇಲ್ಲೋ ಕೂಡ ಗೊತ್ತಾಗ್ತಿಲ್ಲ. ಮ್ಯಾಗಿ ಮೋಟಿವೇಶನಲ್ಲಿ ಅಲ್ಲಿ 4 ಜನ ಮುಂದೆ ಹೋಗ್ತಾವ್ರೆ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಪಾಪ. ಇನ್ನೊಂದೇನಂದರೆ ದೂದ್ಸಾಗರಲ್ಲಿ ಅಯ್ಯೋ ಇನ್ನೂ ಇಷ್ಟಪ್ಪ, ಇನ್ನೂ ಫ್ಲಾಟ್ ಲ್ಯಾಂಡೇ, ಇನ್ನೂ ಎಷ್ಟು ದೂರ ಇದೆ, ಬಂದ್ಬಿಟ್ಟು ಅಂತ ಇನ್ನೂ ಬಂದಿರಲ್ಲ. ಹೋಗ್ತಾನೇ ಇದೀವಿ. ಬರ್ತಾ ಇಲ್ಲ. ಆದರೆ ಒಳ್ಳೊಳ್ಳೆ ರಿವರ್ ಕ್ರಾಸಿಂಗ್ಗಳು ಸೂಪರ್ ಆಗಿದೆ ಅಷ್ಟು ಹೇಳ್ಬೇಕಂದ್ರೆ. ಸೊ ಎಸ್, ಅದು ಮಾನ್ಸೂನಲ್ಲೇ ಟ್ರೈ ಮಾಡ್ತೀವಿ. ಎಸ್, ಟ್ರಕ್ ವಿತ್ ತುಕಾಲಿಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಆ ತುಕಾಲಿ ಚಾನಲ್ ಇದೊಂದು ತುಕಾಲಿ ಇದೆ. ಟಯರ್ಡ್ ಆಗ್ತಿದೆ. ಹೋಗ್ತಾನೇ ಇದ್ದೀನಿ. ಅವಾಗಿಂದ 2.5 hours ಆಯಿತು. ಇನ್ನೂ ಹೋಗ್ತಾನೇ ಇದ್ದೀನಿ ಮಳೆಯಲ್ಲಿ. ಜಡಿ ಆ ಥರ ಇದೆ, ಸಕ್ಕತ್ತಾಗಿದೆ ಹೇಳ್ಬೇಕಂದ್ರೆ ಎಕ್ಸ್ಪೀರಿಯೆನ್ಸು. ಹಾಗೆ ಸ್ವಲ್ಪ ಟಯರ್ಡ್ ಆಗ್ತಿದೆ, ಬಟ್ ಕ್ರೇಜಿ. ಸೊ ಮಾನ್ಸೂನ್ ಟ್ರಕ್ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಸೊ ಡೂ ಸಬ್ಸ್ಕ್ರೈಬ್. ಸೊ ನಾನು ಹೇಳ್ಬೇಕಂದ್ರೆ 50 ಟ್ರಕ್ಸ್ ಮಾಡ್ತಿದ್ದೀನಿ, 50 ಚಾರಣಗಳು ಮಾಡ್ತಿದ್ದೀನಿ. ಸೊ ಅದು ಇಂಡಿಯಾ ಅಥವಾ ಔಟ್ಸೈಡ್ ಇಂಡಿಯಾ ಎರಡೂ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಸೊ ನನ್ನ ಗುರಿ ಏನಂದರೆ ಮಿಲಿಸ್ಟೋನ್ ಅಂದರೆ
ಇನ್ ದ ಮಂತ್ ಆಫ್ ಜಾನ್ವರಿನಲ್ಲಿ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಟ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ಇವಾಗ ದೂದ್ಸಾಗರ್ ಕಡೆ ಹೊರಡೋಣ. ಹೇಳ್ಬೇಕಂದ್ರೆ ಇನ್ನು ನನ್ನಿಂದ ಎಷ್ಟು ಜನ ಬರ್ತಿದ್ದಾರೆ ಗೊತ್ತಾ, ತುಂಬ ಜನ. ಅದೇನು ಹೇಳಿ, ಈ ಟ್ರಕ್ಕಿಂಗ್ ಮಾಡೋದು ಮತ್ತು ಈ ಥರ ನೇಚರ್ ಎಂಜಾಯ್ ಮಾಡೋದು, ಇಟ್ಸ್ ಗಿವ್ಸ್ ಲೈಕ್ ಟೋಟಲಿ ಡಿಫ್ರೆಂಟ್ ಫೀಲಿಂಗ್ ಅಲ್ವಾ? ಏನು ಹೇಳ್ತೀರಾ? ಈ ನೇಚರ್ ಮಧ್ಯೆ ನಡ್ಕೊಂಡು ಹೋಗೋದು, ಆ ಮಳೆನ ಏನೋ ಎಂಜಾಯ್ ಮಾಡೋದು, ದಟ್ ಈಸ್ ಕೈಂಡ್ ಆಫ್ ಅ ಡಿಫ್ರೆಂಟ್ ಫೀಲಿಂಗ್. Oh my God! ಕರೆಕ್ಟಾಗಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಇದೀವಿ ಗೈಸ್. ಹೇಳ್ಬೇಕಂದ್ರೆ ಹೇಗಿದೆ ನೋಡಿ. ಬಟ್ 3 hours ಆಯಿತು ಜರ್ನಿ. ಹೋಗ್ತಾನೇ ಇದ್ದೀವಿ ಬರ್ತಾನೆ ಇದ್ದೀವಿ. ಆದರೆ ವಾಟರ್ ಫ್ಲೋ ಮಾತ್ರ ಹೆವಿ ಜೋರಾಗಿದೆ. ನನ್ನ ಪ್ರಕಾರ ವ್ಯೂ ಅಷ್ಟೇ ವರ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೂದ್ಸಾಗರ್ ಫಸ್ಟ್ ಸತಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಗೈಸ್. ಸೊ ನೀವು ಕೇಳ್ತಿರ್ಬೋದು ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ಹೊಡಿತಿದ್ದೆ ನೋಡಿ. 3 hours ಮಳೆ. ಮಳೆನೂ ಓಕೆ ಗೈಸ್, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಆದರೆ ಈ ಒಂದು ಟ್ರಾಫಿಕ್ ಇಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಏನು ಮಾಡೋದು, ವೀಕೆಂಡ್ ಅಲ್ವಾ, ವೀಕೆಂಡ್ ವೈಬ್. ಹೇಳ್ಬೇಕಂದ್ರೆ ನನ್ನ 6ನೇ ಟ್ರಕ್ಕು. ಸೊ ದೂದ್ಸಾಗರ್ ಟ್ರಕ್ ಈ ಥರ ಇರುತ್ತೆ ಅಂದ್ಕೊಂಡಿರಲಿಲ್ಲ. ಸೂಪರ್ ಆಗಿದೆ ದೂದ್ಸಾಗರು. ನೋಡಿರೋ ಥರ ವ್ಯೂ ಎಲ್ಲ ಇದೇ ಥರ ಕಷ್ಟನ ಅನುಭವಿಸ್ಬೇಕು. ನೋಡಿ 1000 ಜನ ಇದ್ದಾರೆ ಇಲ್ಲಿ, ಓಕೆನಾ? ಸೊ ದೂದ್ಸಾಗರ್ ಅಂದರೆ ಜಸ್ಟ್ ವ್ಯೂಗೋಸ್ಕರ ಅಲ್ಲ, ಈ ಥರ ಸ್ವಲ್ಪ ಕಷ್ಟಪಟ್ಟರೆ ಒಳ್ಳೆ ವ್ಯೂ ಸಿಗುತ್ತೆ ಪಕ್ಕ. ನನ್ನ 6ನೇ ಟ್ರಕ್ಕು ದೂದ್ಸಾಗರ್ ಮುಗಿತು. ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ಹೆವಿ ರಶ್ಶು, ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಅದಕ್ಕೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ನೋಡಿರ್ತೀರ. ಸಾಕಾಗಿದೆ ಮಾತ್ರ, ಎಂಜಾಯ್ ಎಲ್ಲ ಆ ಒಂದು ನೋಡ್ತಿದ್ರೆ ನಿಮಗೆ ಏನಿಷ್ಟು ದೂರ ಟ್ರಕ್ ಮಾಡಿರ್ತೀರಲ್ವಾ, ಅದೆಲ್ಲ ಬಂದ್ಬಿಟ್ಟು ವರ್ತ್ ಅಂತ ಸೂಪರಾಗಿದೆ ಅನಿಸುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ದೂದ್ಸಾಗರ್ ಅಂದ್ಬಿಟ್ಟು ಇಟ್ ಇಸ್ ಕ್ರೇಜಿ ಅಂದರೆ ಕ್ರೇಜಿ. ನಾನು ಅಡ್ವೆಂಚರ್ ಯಾವಾಗಲೂ ಲವ್ ಮಾಡ್ತೀನಲ್ವಾ, ಆ್ಯಂಡ್ ದಿಸ್ ದೂದ್ಸಾಗರ್ ಸಖತ್. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತಲ್ಲೇ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಹಂಗೆ ಡಿಸೈಡ್ ಮಾಡ್ತಾ ಇರ್ತೀವಿ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ ನಾವು ಬರೋದೆ. ಸೊ ನನ್ನ 6ನೇ ಟ್ರಕ್ಕು ದೂದ್ಸಾಗರ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಮಗೆ ಗೊತ್ತು, ಕ್ರೇಜಿ ಅಂದರೆ ಕ್ರೇಜಿ. ಸಾರಿ ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ಶು ಮತ್ತು ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಮತ್ತು ವೀಡಿಯೋ ಮಾಡೋಕ್ಕೆ ಹೋಗಿ ನಾನೇನೋ ಆಗಿ ಏನಕ್ಕೆ ಸುಮ್ಮನೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ವೀಡಿಯೋ ಮಾತಾಡ್ತಿದ್ದೀನಿ. ಗೊತ್ತಿಲ್ಲ ಕೇಳಿಸುತ್ತಾ ಇಲ್ವಾ ಅಂತ, ಬಟ್ ಎಕ್ಸ್ಪೀರಿಯನ್ಸ್ ಬಂದು ನನ್ನಂಥ ಅಡ್ವೆಂಚರ್ಸ್ಗೆ ಕ್ರೇಜಿ ಹೇಳಿ ಮಾಡಿಸಿದಂತ ಹೇಳ್ಬೋದು. ಆ್ಯಂಡ್ ಇವಾಗ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಅಲ್ಲಿ ಒಂದು ಟವರ್ ಇದೆ, ಟವರ್ ಹತ್ರ ಊಟ ಮಾಡಿಕೊಂಡು ದೆನ್ ಡಿಸೈಡ್ ಮಾಡ್ತಾ ಇರೋದೆ. ಇನ್ನೊಂದು ಹೇಳ್ಬೇಕಂದ್ರೆ ನೆಕ್ಸ್ಟ್ ಟ್ರಕ್ಕಿಗೆ ಇನ್ನೊಂದೇನೋ ಡಿಸಿಷನ್ ಮಾಡ್ತಿದ್ದೀನಿ. ಆ್ಯಂಡ್ ದಟ್ ಈಸ್ ಅಗೇನ್ ದ ಕ್ರೇಜಿ ಒನ್. ಆ್ಯಂಡ್ ಇಲ್ಲಿಂದ ಟಾಟಾ ಬಾಬಾ ಹೇಳ್ತಾ ಸಿ ಯು ಗಾಯ್ಸ್ ದ ನೆಕ್ಸ್ಟ್ ವಿಡಿಯೋ.